ದಡದಲ್ಲಿ ಅನೇಕ ದೋಣಿಗಳು ಸುಮ್ಮನೆ ನಿಂತಿತ್ತು. ಆದ್ರೆ ಯಾವ ದೋಣಿಗೂ ಇಲ್ಲದೆ ಇರುವಂತ ಉಪದ್ರವ ಯಾತ್ರೆ ಮಾಡುವಂತ ದೋಣಿಗೆ ಉಂಟಾಗುತ್ತೆ. ಇವತ್ತು ದೇವರ ಮಕ್ಕಳೇ, ಈ ಅನೇಕ ದೋಣಿಗಳು ದಡದಲ್ಲಿ ಸುಮ್ಮನೆ ಇರಬೇಕಾದ್ರೆ ಯಾತ್ರೆ ಮಾಡುವಂತ ದೋಣಿಗಳಿಗೆ ವಿರುದ್ಧವಾಗಿ ಬಿರುಗಾಳಿಗಳು ಬರುತ್ತೆ, ಅಲೆಗಳು ಎತ್ತುಕೊಳ್ಳುತ್ತೆ. ಆ ಯಾತ್ರೆಯನ್ನ ಪಡಿಬೇಕೆಂದು ಅನೇಕ ಶತ್ರು ಹೋರಾಟಗಳನ್ನು ಮಾಡ್ತಾರೆ. ಆದ್ರೆ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ನಿನಗೆ ಇವತ್ತು ಬಿರುಗಾಳಿ ಎದ್ದೋಳ್ತಾ ಇದೆಯಾ? ಇವತ್ತು ನಿನ್ನ ಜೀವಿತಕ್ಕೆ ಬಿರುಗಾಳಿಯಾಗಿ ಎದ್ದು ನಿಂತಿದ್ಯಾ? ಇವತ್ತು ನಿನ್ನನ್ನು ತಡೆ ಮಾಡೋದಕ್ಕೆ ನೋಡ್ತಾ ಇದೆಯಾ? ನಿನಗೆ ವಿರುದ್ಧವಾಗಿ ಅಲೆಗಳು ಎದ್ದು ಬರ್ತಾ ಇದೆಯಾ? ಒಂದು ಕಾರ್ಯ ನೀನು ಅರ್ಥ ಮಾಡಿಕೊಳ್ಬೇಕು, ನೀನು ದೇವರ ಶಬ್ದಕ್ಕೆ ನೀನು ವಿಧೇಯನಾಗಿ ನೀನು ಯಾತ್ರೆಯನ್ನು ಆರಂಭ ಮಾಡಿದ್ದೀಯಾ? ಇವತ್ತು ದೇವರ ಶಬ್ದಕ್ಕೆ ನೀನು ವಿಧೇಯನಾಗಿ ನಿನ್ನ ಯಾತ್ರೆ ಆರಂಭವಾಗಿದೆ, ನಿನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಹೇಳ್ತೇನೆ, ವಾಗ್ದಾನದ ಕಡೆ ನಿನ್ನ ಯಾತ್ರೆ ಆರಂಭವಾಗಿದೆ. ದೇವರು ನಿನಗೆ ಕೊಟ್ಟಿರುವಂತ ವಾಗ್ದಾನದ ಸ್ಥಳಕ್ಕೆ ನೀನು ಸೇರೋದಕ್ಕೆ ನಿನ್ನ ಒಂದು ಯಾತ್ರೆ, ನಿನ್ನ ಜರ್ನಿ ಒಂದು ಆರಂಭವಾಗಿದೆ. ಅದರಿಂದಲೇ ಇವತ್ತು ನೀನು ಹೋರಾಟವನ್ನು ಕಾಣ್ತಾ ಇರೋದು, ಅದರಿಂದಲೇ ನೀನು ಬಿರುಗಾಳಿಗಳನ್ನು ಎದುರಿಸ್ತಾ ಇರೋದು, ಅದರಿಂದಲೇ ನಿನಗೆ ವಿರುದ್ಧವಾಗಿ ಅಲೆಗಳು ಎದ್ದೋಳ್ತಾ ಇರೋದು. ಆದ್ರೆ ಒಂದು ಕಾರ್ಯ ನೀನು ಅರ್ಥ ಮಾಡಿಕೊಳ್ಬೇಕು, ನಿನ್ನ ಸಂಗಡ ಯೇಸು ಇದ್ದಾನೆ. ಹಾಲೆಲೂಯಾ. ಬಿರುಗಾಳಿ ಎಷ್ಟೇ ದೊಡ್ಡದಾಗಿರ್ಬೋದು, ಅಲೆಗಳು ಎಷ್ಟೇ ದೊಡ್ಡದಾಗಿರ್ಬೋದು, ಅಲ್ಲಿ ಬಿರುಗಾಳಿಯನ್ನು ನಿನ್ನನ್ನು ಮುಳುಗಿಸುವ ಹಾಗೆ ಬರಬಹುದು. ಅಲೆಗಳು ಆ ನೀರು, ಉಕ್ಕುವಂತ ನೀರು ನಿನ್ನ ದೋಣಿಯನ್ನ, ನಿನ್ನ ಜೀವಿತವನ್ನ ಮುಳುಗಿಸುವ ಹಾಗೆ ನಿನಗೆ ಕಾಣಿಸ್ಬೋದು. ಆದ್ರೆ ಒಂದು ಮರಿಬೇಡ, ಕರೆದಂತ ಯೇಸು ನಿನ್ನ ಜೊತೆಯಲ್ಲೇ ಇದ್ದಾನೆ, ಆಚೆ ದಡಕ್ಕೆ ಹೋಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಕುರಿತು ದೇವರು ಹೇಳ್ತಾ ಇರೋದು, ದಡದಲ್ಲಿ ಅನೇಕ ದೋಣಿಗಳು ಸುಮ್ಮನೆ ನಿಂತಿತ್ತು. ಆದ್ರೆ ಯಾವ ದೋಣಿಗೂ ಇಲ್ಲದೆ ಇರುವಂತ ಉಪದ್ರವ ಯಾತ್ರೆ ಮಾಡುವಂತ ದೋಣಿಗೆ ಉಂಟಾಗುತ್ತೆ. ಇವತ್ತು ದೇವರ ಮಕ್ಕಳೇ, ಈ ಅನೇಕ ದೋಣಿಗಳು ದಡದಲ್ಲಿ ಸುಮ್ಮನೆ ಇರಬೇಕಾದ್ರೆ ಯಾತ್ರೆ ಮಾಡುವಂತ ದೋಣಿಗಳಿಗೆ ವಿರುದ್ಧವಾಗಿ ಬಿರುಗಾಳಿಗಳು ಬರುತ್ತೆ, ಅಲೆಗಳು ಎತ್ತುಕೊಳ್ಳುತ್ತೆ. ಆ ಯಾತ್ರೆಯನ್ನ ಪಡಿಬೇಕೆಂದು ಅನೇಕ ಶತ್ರು ಹೋರಾಟಗಳನ್ನು ಮಾಡ್ತಾನೆ. ಆದ್ರೆ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಿನಗೆ ಇವತ್ತು ಬಿರುಗಾಳಿ ಎದ್ದೋಳ್ತಾ ಇದೆಯಾ? ಇವತ್ತು ನಿನ್ನ ಜೀವಿತಕ್ಕೆ ಬಿರುಗಾಳಿಯಾಗಿ ಎದ್ದು ನಿಂತಿದ್ಯಾ? ಇವತ್ತು ನಿನ್ನನ್ನು ತಡೆ ಮಾಡೋದಕ್ಕೆ ನೋಡ್ತಾ ಇದೆಯಾ? ನಿನಗೆ ವಿರುದ್ಧವಾಗಿ ಅಲೆಗಳು ಎದ್ದು ಬರ್ತಾ ಇದೆಯಾ? ಒಂದು ಕಾರ್ಯ ನೀನು ಅರ್ಥ ಮಾಡಿಕೊಳ್ಬೇಕು, ನೀನು ದೇವರ ಶಬ್ದಕ್ಕೆ ನೀನು ವಿಧೇಯನಾಗಿ ನೀನು ಯಾತ್ರೆಯನ್ನು ಆರಂಭ ಮಾಡಿದೀಯಾ? ಇವತ್ತು ದೇವರ ಶಬ್ದಕ್ಕೆ ನೀನು ವಿಧೇಯನಾಗಿ ನಿನ್ನ ಯಾತ್ರೆ ಆರಂಭವಾಗಿದೆ, ನಿನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಹೇಳ್ತೇನೆ, ವಾಗ್ದಾನದ ಕಡೆ ನಿನ್ನ ಯಾತ್ರೆ ಆರಂಭವಾಗಿದೆ. ದೇವರು ನಿನಗೆ ಕೊಟ್ಟಿರುವಂತ ವಾಗ್ದಾನದ ಸ್ಥಳಕ್ಕೆ ನೀನು ಸೇರೋದಕ್ಕೆ ನಿನ್ನ ಒಂದು ಯಾತ್ರೆ, ನಿನ್ನ ಜರ್ನಿ ಒಂದು ಆರಂಭವಾಗಿದೆ. ಅದರಿಂದಲೇ ಇವತ್ತು ನೀನು ಹೋರಾಟವನ್ನು ಕಾಣ್ತಾ ಇರೋದು, ಅದರಿಂದಲೇ ನೀನು ಬಿರುಗಾಳಿಗಳನ್ನು ಎದುರಿಸ್ತಾ ಇರೋದು, ಅದರಿಂದಲೇ ನಿನಗೆ ವಿರುದ್ಧವಾಗಿ ಅಲೆಗಳು ಎದ್ದೋಳ್ತಾ ಇರೋದು. ಆದ್ರೆ ಒಂದು ಕಾರ್ಯ ನೀನು ಅರ್ಥ ಮಾಡಿಕೊಳ್ಬೇಕು, ನಿನ್ನ ಸಂಗಡ ಯೇಸು ಇದ್ದಾನೆ. ಹಾಲೆಲೂಯಾ. ಬಿರುಗಾಳಿ ಎಷ್ಟೇ ದೊಡ್ಡದಾಗಿರ್ಬೋದು, ಅಲೆಗಳು ಎಷ್ಟೇ ದೊಡ್ಡದಾಗಿರ್ಬೋದು, ಅಲ್ಲಿ ಬಿರುಗಾಳಿಯನ್ನು ನಿನ್ನನ್ನು ಮುಳುಗಿಸುವ ಹಾಗೆ ಬರ್ಬೋದು. ಅಲೆಗಳು ಆ ನೀರು, ಉಕ್ಕುವಂತ ನೀರು ನಿನ್ನ ದೋಣಿಯನ್ನ, ನಿನ್ನ ಜೀವಿತವನ್ನ ಮುಳುಗಿಸುವ ಹಾಗೆ ನಿನಗೆ ಕಾಣಿಸ್ಬೋದು. ಆದ್ರೆ ಒಂದು ಮರಿಬೇಡ, ಕರೆದಂತ ಯೇಸು ನಿನ್ನ ಜೊತೆಯಲ್ಲೇ ಇದ್ದಾನೆ. ಆಚೆ ದಡಕ್ಕೆ ಹೋಗಿ ನೀನು ಧೈರ್ಯದಿಂದ ಇರು, ನೀನು ಭಯಪಡಬೇಡ. ಅಲೆಗಳನ್ನು ನೋಡಿ ನೀನು ಭಯಪಡಬೇಡ, ಬಿರುಗಾಳಿಯನ್ನು ನೋಡಿ ನೀನು ಭಯಪಡಬೇಡ. ಯಾಕೆಂದ್ರೆ ಅಲೆಗಳನ್ನ, ಬಿರುಗಾಳಿಯನ್ನ ಗದರಿಸುವುದಕ್ಕೆ ಶಕ್ತನಾಗಿರುವಂತ ಯೇಸು ನಿನ್ನ ಸಂಗಡವಾಗಿದ್ದಾನೆ. ನಿನ್ನ ಜೀವಿತವನ್ನು ಮುಗಿದೋಯ್ತು ಅಂತ ನೀನು ಅನ್ಕೊಳ್ಬಹುದು, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಇವತ್ತು ನಿನ್ನ ಜೀವಿತ ಮುಗಿದೋಗಿಲ್ಲ. ಈ ಅಲೆಗಳಲ್ಲಿ ನೀನು ಮುಳುಗಿ ಹೋಗೋದಿಲ್ಲ, ಈ ಅಲೆಗಳ ಮಧ್ಯದಲ್ಲಿ ನೀನು ಮುಳುಗಿ ನಿನ್ನ ಕುಟುಂಬ ನಾಶವಾಗೋದಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತ ಎಲ್ಲಿಗೆ ಮುಗಿದಿಲ್ಲ, ಒಂದು ಜರ್ನಿ ಆರಂಭವಾಗಿದೆ. ನೀನು ಜರ್ನಿಯನ್ನು ಆರಂಭ ಮಾಡಿದ್ಯಾ, ಅದನ್ನ ಪೂರ್ತಿಗೊಳಿಸುವವರೆಗೂ ದೇವರು ನಿನ್ನ ಸಂಗಡವಾಗಿದ್ದಾನೆ, ನಿನ್ನ ಜೊತೆಯಲ್ಲೇ ಇದ್ದಾನೆ, ಆತ ನಿನ್ನ ಪಕ್ಕದಲ್ಲೇ ಇದ್ದಾನೆ. ಆತ ನಿನ್ನನ್ನು ಮುಳುಗೋದಕ್ಕೆ ಬಿಡೋದಿಲ್ಲ. ಯೇಸು ಎಲ್ಲ ವಾತಾವರಣಗಳನ್ನ ಬದಲಾಯಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ವಾತಾವರಣಗಳು ನಿಮಗೆ ಅನುಕೂಲವಿಲ್ಲದೆ ಇರಬಹುದು, ಅನಾನುಕೂಲವಾಗಿರ್ಬೋದು, ಆದ್ರೆ ಎಲ್ಲ ಅನಾನುಕೂಲವಾದಂತ ವಾತಾವರಣಗಳನ್ನ ಅನುಕೂಲವಾಗಿ ಬದಲಾಯಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಗಾದ್ರೆ ದೇವರ ಮಕ್ಕಳೇ, ಇವತ್ತು ನೀನು ಭಯಪಡಬೇಡ. ಅಲೆಗಳನ್ನ ನೋಡಿ, ಬಿರುಗಾಳಿಗಳನ್ನ ನೋಡಿ ನೀನು ಭಯಪಡಬೇಡ, ಹೆದರಬೇಡ. ದೇವರು ನಿನ್ನ ಸಂಗಡವಾಗಿದ್ದಾನೆ. ಆತನು ಎಂದಿಗೂ ನಿನ್ನನ್ನು ಕೈ ಬಿಡೋದಿಲ್ಲ. ಆತನು ಹೇಳಿದ್ರೆ ಆಚೆ ದಡಕ್ಕೆ ಹೋಗೋಣ ಅಂತ ಆತನು ನಿನ್ನನ್ನು ಕರೆದಿರೋದಾದ್ರೆ ಆಚೆ ದಡಕ್ಕೆ ಸೇರಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರ ಮಧ್ಯದಲ್ಲಿ ಏನೇ ಹೋರಾಟಗಳು ಬಂದ್ರು, ಬಿರುಗಾಳಿಗಳು ಬಂದ್ರು, ಯೇಸು ನಿನ್ನನ್ನು ಆಚೆ ದಡಕ್ಕೆ ಸೇರಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ.